ಮಾಡೋಕೆ ನಾವ್ ತಯಾರು ನಮ್ದೇ ಡ್ಯಾನ್ಸ್ ಫ್ಲೋರು. ಜ್ಞಾನದೆಡೆಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಮೈಮನ ಬೆಳಗುವ ಜ್ಯೋತಿಯನ್ನು ನಾವು ಬೆಳಗೋಣ. ಕನ್ನಡದ ದೀಪ ಕನ್ನಡದ ದೀಪ ಕರುನಾಡ ದೀಪ ಸಿರಿ ನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ತೋರ್ಮ ಅಮೃತಮಯ. ಓಂ ಶಾಂತಿ 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 ಶಾಂತಿ. ವೇದಿಕೆಯ ಮೇಲೆ ಉಪಸ್ಥಿತಿರುವ ಗಣ್ಯರು ಆಸೀನರಾಗಿ ವಿನಮ್ರ ಕೋರಿಕೆ. ಧನ್ಯವಾದಗಳು. ಪರಿಚಯಿಸಲು ನಾವು ವಿಶ್ವಸ್ತ ಶ್ರೀ ನಾಗರಾಜ್ ಶೆಟ್ಟಿ ಅವರನ್ನು ಆಹ್ವಾನಿಸುತ್ತಿದ್ದೇನೆ. ನಾಗರಾಜ್ ಶೆಟ್ಟಿ ಅವರೇ ಪರಿಚಯದ ನಂತರ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಿ. ಹಾಗೂ ಸಂಘದ ಪದಾಧಿಕಾರಿಗಳೇ ಹಾಗೂ ನೆರೆದಿರುವ ಹಿರಿಯರೇ ಹಿರಿಯರೇ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತಾ, ಈ ದಿನದ ಮುಖ್ಯ ಅತಿಥಿ ಶಶಿಯಣ್ಣನ ಪರಿಚಯ ಇಲ್ಲದವರು ತುಂಬ ವಿರಳ. ಚಿರಪರಿಚಿತರಾದ ಶಶಿಯಣ್ಣನ ಪರಿಚಯ ಮಾಡಲು ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಧನ್ಯವಾದ. ಒಂದು ಪ್ರೋಟೋಕಾಲ್ ಪ್ರಕಾರ ಚಿರಪರಿಚಿತರಾದ ಅವರನ್ನು ಪರಿಚಯ ಮಾಡಬೇಕಾಗುವುದು ನಮ್ಮ ಸಂಪ್ರದಾಯ, ಹಾಗಾಗಿ ಮಾಡುತ್ತಿದ್ದೇನೆ. ಶ್ರೀಯುತ ಶಶಿಧರ್ ಬಿ ಶೆಟ್ಟಿಯವರೇ, ತಾವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆ ಎಂಬ ಊರಲ್ಲಿ ಶ್ರೀಯುತ ಬಾಬು ಶೆಟ್ಟಿ ಹಾಗೂ ಶ್ರೀಮತಿ ಕಾಶಿ ಶೆಟ್ಟಿ ಅವರ ಮಗನಾಗಿ ಹುಟ್ಟಿದ್ದು, ಜೀವನದ ನಿರ್ವಹಣೆಗಾಗಿ ತಮ್ಮ ಕರ್ಮಭೂಮಿ ಗುಜರಾತಿನ ಬರೋಡದಲ್ಲಿ 1996ರಲ್ಲಿ ಶಶಿ ಕ್ಯಾಟರಿಂಗ್ ಸರ್ವಿಸಸ್ ಅನ್ನೋ ಹೆಸರಿನಲ್ಲಿ ಉದ್ಯಮ ಶುರು ಮಾಡಿ ಸಾವಿರಾರು ಜನರಿಗೆ ಉದ್ಯೋಗ ಕಲ್ಪಿಸಿ ತಮ್ಮ ಉದ್ಯಮ ಬೆಳೆಸುತ್ತಾ ಬಂದಿದ್ದೀರಿ. ತಮ್ಮ ಎಲ್ಲ ಕಾರ್ಯಗಳಲ್ಲೂ ಮಡದಿ ಪ್ರಮೀಳಾರವರು ಕೈಜೋಡಿಸುತ್ತಾ ಬಂದಿದ್ದಾರೆ. ಹಾಗೆ ಮಗಳು ಸೃಷ್ಟಿ, ಮಗ ಶೌರ್ಯ ಉನ್ನತ ಶಿಕ್ಷಣವನ್ನು ಪಡೆದು ತಮ್ಮ ಸುಂದರ ಸಂಸಾರದ ಎರಡು ಕಣ್ಣುಗಳು ಎಂದರೂ ತಪ್ಪಾಗಲಾರದು. ನಮ್ಮ ಈ ಗುಜರಾತಿನಲ್ಲೇ 5 ತುಳು ಸಂಘಟನೆಯನ್ನು ತುಂಬ ಹುಮ್ಮನಸಿನಲ್ಲಿ ಉದ್ಘಾಟನೆ ಮಾಡಿರುವ ತೃಪ್ತಿ ತಮಗಿದೆ. ಅಖಿಲ ಭಾರತ ತುಳು ಒಕ್ಕೂಟ ಕಾರ್ಯಕ್ರಮದಲ್ಲಿ ತುಳುನಾಡದ ಧರ್ಮದ ತುಳುವೆ ಎನ್ನುವ ತುಳು ಬಿರುದನ್ನು ತಾವು ಮುಡಿಗೇರಿಸಿಕೊಂಡಿದ್ದೀವಿ. ಹಾಗೆ ಯಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನ ವತಿಯಿಂದ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಜನ್ಮದಿನೋತ್ಸವದ ಪ್ರಯುಕ್ತ ನಡೆದ ಗುರುವಂದನಾ ಸೇವಾ ಸಂಭ್ರಮದ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯವರಿಂದ ಸೇವಾಸಿರಿ ಎಂಬ ಬಿರುದಿನಿಂದ ಗೌರವಿಸಲ್ಪಟ್ಟಿದ್ದೀರಿ. ತಮಗೆ ಸ್ವಂತಕ್ಕಿಂತ ಸಮಾಜ ಮುಖ್ಯ, ತನ್ನವರಿಗಿಂತ ತಮ್ಮವರು ಮುಖ್ಯ, ದ್ವೇಷಕ್ಕಿಂತ ಸ್ನೇಹ ಮುಖ್ಯ. ತಮ್ಮ ಸಮಾಜಮುಖಿ ಕಾರ್ಯಗಳನ್ನು ನಾವು ಎಷ್ಟು ಬಣ್ಣಿಸಿದರೂ
ಅದು ಕಡಿಮೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅಂದ ಹಾಗೆ ತಮ್ಮ ಬಾಲ್ಯ ತುಂಬ ರೋಚಕ ಹಾಗೂ ಸಂಘರ್ಷಮಯವಾಗಿತ್ತು. ಯಾಕೆ ಹೇಳ್ತಿದ್ದೇನೆ ಅಂದರೆ, ತಾವೊಮ್ಮೆ ಕಾರ್ಕಳದ ಜ್ಞಾನಸುಧ ಕಾಲೇಜಿನ ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಹೇಳಿದ ಮಾತು ಕೇಳಿದೆ. ಬಾಲ್ಯದಲ್ಲಿ ಬಡತನ ಹೇಗಿತ್ತೆಂದರೆ, ಶಾಲೆಗೆ ಹೋಗುವಾಗ ಒಂದೇ ಜೋಡಿ ಬಟ್ಟೆ, ಅದನ್ನೇ ಸಾಯಂಕಾಲ ಬಂದು ಒಗೆದು ಮಾರನೇ ದಿನ ಧರಿಸಿಕೊಂಡು ಹೋಗಬೇಕಾದ ದಿನ ಅದಾಗಿತ್ತು. ದಿನಾಲೂ ಒಂದೇ ಜೋಡಿ ಬಟ್ಟೆ ಧರಿಸುವುದರಿಂದ ಬೇಗ ಹರಿಯುತ್ತಿತ್ತು. ಆ ಹರಿದ ಬಟ್ಟೆಯನ್ನು ನೋಡಿ ಕ್ಲಾಸಿನ ಹಿಂದಿನ ಬೆಂಚಿನ ಮಕ್ಕಳು ಅಪಹಾಸ್ಯ ಮಾಡುತ್ತಿದ್ದ ಕಾಲ ಅದಾಗಿತ್ತು. ಆದರೂ ಜೀವನದಲ್ಲಿ ಎದೆ ಹೊಂದದೆ ಹೋರಾಡುತ್ತಾ ಹೋಟೆಲ್ ಉದ್ಯಮದಲ್ಲಿ ಯಶಸ್ಸನ್ನು ಕಂಡಿದ್ದೀರಿ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ತೆರೆಗೆ ಬಂದ ಕನ್ನಡ ಚಲನಚಿತ್ರ ಸೂಪ್ರಂ ಸೋ ಇದರ ನಿರ್ಮಾಪಕರಾಗಿ ಅತ್ಯದ್ಭುತ ಯಶಸ್ಸನ್ನು ಕಂಡಿದ್ದೀರಿ. ಸಮಾಜಕ್ಕೆ ಹಲವಾರು ರೀತಿಯಲ್ಲಿ ಕೊಡುಗೆ ಕೊಡುತ್ತಾ ಉತ್ತಮ ಸಂಘಟಕರಾಗಿ ಯಾವುದೇ ರೀತಿಯ ಅಹಂಕಾರ ಇಲ್ಲದ ಸರ್ವಗುಣ ಸಂಪನ್ನರಾದ ತಾವು ಈ ದಿನ ನಮ್ಮ ವಾಪಿ ಕನ್ನಡ ಸಂಘದ ಎಲ್ಲ ಸದಸ್ಯರ ಪ್ರೀತಿಯ ದ್ಯೋತಕವಾಗುವುದು ನಮ್ಮ ಎಲ್ಲರಿಗೂ ಹೆಮ್ಮೆಯ ವಿಷಯ. ತಮ್ಮ ಮುಂದಿನ ಬದುಕಿಗೆ ಭಗವಂತನು ಆಯುರಾರೋಗ್ಯ, ನೆಮ್ಮದಿ, ಸುಖ ಶಾಂತಿಯನ್ನು ಕರುಣಿಸಲಿ. ಮುಂದಿನ ಜೀವನ ಸಂತಸದ ಹೊನಲಾಗಲಿ ಎಂಬ ಮನದಾಳದ ಆಶೆ ಆಕಾಂಕ್ಷೆಯೊಂದಿಗೆ ತಮ್ಮೆಲ್ಲರ ಹಾಗೂ ಸಂಘದ ಸದಸ್ಯರ ಪರವಾಗಿ ಪುಷ್ಪಗುಚ್ಛವನ್ನು ನೀಡಿ ಅಭಿನಂದಿಸಲು ನಮ್ಮ ಸಂಘದ ಅಧ್ಯಕ್ಷೆ ಶ್ರೀಮತಿ ಲಲಿತಾ ಕಾರಂತರಿಗೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಧನ್ಯವಾದಗಳು ನಾಗರಾಜ್ ಶೆಟ್ರೆ. ನೋಡಿ, ಹೇಳ್ತಾರೆ ಬಡತನದಲ್ಲಿ ಹುಟ್ಟಿದ್ರು ಬಡವನಾಗಿ ಸಾಯಬಾರ್ದಂತೆ. ಯಾಕಂದರೆ ಬಡತನದಲ್ಲಿ ಭಗವಂತ ಯಾವಾಗಲೂ ಪ್ರತಿಭೆ, ಧೈರ್ಯ ಯಾವಾಗಲೂ ಕೊಟ್ಟಿರ್ತಾನೆ. ಧನ್ಯವಾದಗಳು ಸರ್ ನಮಗೆ. ನಮ್ಮ ಸಂಘದ ಅಧ್ಯಕ್ಷರಾದ ಇವರಿಗೆ ಹೂಗುಚ್ಛವನ್ನು ನೀಡಿ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾರೆ. ಈಗ ನಮ್ಮ ಕನ್ನಡ ಸಂಘದ ಕಾರ್ಯಕ್ರಮದ ಒಂದು ಮಹತ್ತರ ಘಟ್ಟ ಈಗ ಒದಗಿ ಬಂದಿದೆ. ಕೊಡುಗೆ ದಾನಿಗಳು ಹಾಗೂ ಹೋಟೆಲ್ ಉದ್ಯಮದಲ್ಲಿ ಹಲವಾರು ಕುಟುಂಬಗಳಿಗೆ ಉದ್ಯೋಗ ಅವಕಾಶ ನೀಡಿ ಸಲ್ಲುತ್ತಿರುವ ಸರಳ ವ್ಯಕ್ತಿತ್ವದ ಇಂದಿನ ಮುಖ್ಯ ಅಭ್ಯಾಗತರಾದ ಶ್ರೀಯುತ ಶಶಿಧರ್ ಬಿ ಶೆಟ್ಟಿ ಅವರಿಗೆ ಈಗ ಒಂದು ಗೌರವಾರ್ಪಣೆಯ ಸುಸಂದರ್ಭ ಈಗ ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಸಹಕರಿಸಲು ಶ್ರೀಮತಿ ಲಲಿತಾ ಕಾರಂತ್ ಮತ್ತು ಶ್ರೀ PS ಕಾರಂತರು, ಶ್ರೀ ಬಾಲಕೃಷ್ಣ ಶೆಟ್ಟಿ ಮತ್ತು ಶ್ರೀ ರಜನಿ ಶೆಟ್ಟಿ, ಶ್ರೀಮತಿ ಪ್ರತಿಭಾ ಪ್ರಯಾಗ್ ಮತ್ತು ಶ್ರೀ ಕಿಶೋರ್ ಪ್ರಯಾಗ್ ಅವರು, ಹಾಗೂ ಶ್ರೀಮತಿ ಸುಜಾತಾ ಶ್ರೀನಿವಾಸ್ ಮತ್ತು ಶ್ರೀಮತಿ ಸವಿತಾ ಹೆಗಡೆ ಅವರು, ವಿಶ್ವಸ್ತರಾದ ಶ್ರೀ ನಾಗರಾಜ್ ಶೆಟ್ಟಿ ಮತ್ತು ಶ್ರೀಮತಿ ಪ್ರಫುಲ್ಲ ಶೆಟ್ಟಿ ಹಾಗೂ ಶ್ರೀ ರಾಜೇಶ್ ಶೆಟ್ಟಿ ಅವರು ಸಹಕರಿಸಲಿದ್ದಾರೆ. ದಯವಿಟ್ಟು ಎಲ್ಲರೂ ವೇದಿಕೆಗೆ ಆಗಮಿಸಬೇಕು. ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಈಗ ವಿಶ್ವನಾಥ ವಿಶ್ವದ ಶ್ರೀ PS ಕಾರಂತರು ಮುಖ್ಯ ಅಭ್ಯಾಗತರಾದ ಶ್ರೀ ಶಶಿಧರ್ ಬಿ ಶೆಟ್ಟಿಯವರ ಕುರಿತು ಒಂದೆರಡು ಮಾತುಗಳನ್ನು ಆಡಲು ಕೇಳಿಕೊಳ್ಳುತ್ತೇನೆ. ಇದು ಅವರ ಪರಿಚಯ ಅಲ್ಲ, ನನ್ನ ಮತ್ತು ಅವರ ಒಡನಾಟವನ್ನು ನಿಮ್ಮೆಲ್ಲರೂ ತಿಳಿಸಲಿಕ್ಕೆ ಮತ್ತು ಅವರಿಗೂ ಸ್ವಲ್ಪ ನೆನಪಿಸಲಿಕ್ಕೆ ಹೇಳ್ತಾ ಇದ್ದೇನೆ ಅಷ್ಟೇ. ಇವತ್ತು ವಿಶ್ವ ಮಾತೃಭಾಷೆಯ ದಿನ. ಅದಕ್ಕೆ ಸರಿಯಾಗಿ ಮಾತೃಭಾಷೆಯ ಮೇಲೆ ಅತ್ಯಂತ ಅಭಿಮಾನಿ ಇರುವಂಥ
ಇಬ್ಬರು ಅಭ್ಯಾಗತರು ಬಂದಿದ್ದಾರೆ, ಒಬ್ಬರು ಶಶಿಯಣ್ಣ, ಒಬ್ಬರು ಅರುಣ್. ನಾನು ಆಗ ಏನು ಹೇಳಬೇಕಂತಿದ್ದೆ ಅಂತ ಹೇಳಿದ್ರೆ, ವಾದಿಂದ ಸಾಶೆ ಬಂದಿದ್ದಾರೆ, ದಾದಿಂದ ಆ ಬಂದಿದ್ದಾರೆ. ಅರ್ಥ ಆಯ್ತಾ? ವಡೋದರದಿಂದ ಶಶಿಧರ್ ಶೆಟ್ಟರು ಬಂದಿದ್ದಾರೆ, ದಮನ್ನಿಂದ ಅರುಣ್ ಬಂದಿದ್ದಾರೆ. ಹಾಗೆ ದ ಶೇಷೆ, ದ ಸಾಶೆ ಮತ್ತು ದ ಆ ನಮ್ಮಲ್ಲಿದ್ದಾರೆ. ದಮನ್ನಿಂದ ಅರುಣ್ ಬರ್ತಾದಾಗ ನಮಗೆ ಬಹಳ ಖುಷಿಯಾಯಿತು. ಇವರು ಶ್ರೇಷ್ಠ ಕನ್ನಡಿಗರು ನಮ್ಮೊಂದಿಗಿದ್ದಾರೆ ಅಂತ ಹೇಳಿದ್ರೆ ನಮಗೆ ಬಹಳ ಖುಷಿಯ ವಿಷಯ. ಮೊನ್ನೆವರೆಗೆ ಶಶಿಯಣ್ಣ ಬರ್ತಾರೆ ಇಲ್ವ ಅಂತ ನಮಗೊಂದು ಡೌಟ್ ಇತ್ತು. ನೀವು ಯಾಕೆಂತ ಕೇಳ್ಬೋದು, ಅವ್ರಿಗೂ ನನ್ನ ಮೇಲೆ ಕೋಪ ಬರ್ಬೋದು. ಯಾಕೆಂತ ಹೇಳಿದ್ರೆ ವಡೋದರದಲ್ಲಿ ಶಶಿಯಣ್ಣ ಅಭಿಮಾನಿ ಬಳಗದವರು ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ರು. ಆಗ ಉತ್ಸವ ಮೂರ್ತಿ ಊರಲ್ಲಿ ಅನಿವಾರ್ಯ ಕಾರಣಗಳಿಂದ ಅವರು ಊರಲ್ಲಿ ಇರಬೇಕಾಯಿತು. ಉತ್ಸವ ಮೂರ್ತಿ ಊರಲ್ಲಿ, ಉತ್ಸವ ಇಲ್ಲಿ. ಹಾಗೇನಾದ್ರು ಆಗಿಬಿಟ್ರೆ ನಮ್ಮ ದೇಶದಲ್ಲಿ ಏನು ಮಾಡೋದು ಅಂತ ಯೋಚನೆ ಇತ್ತು. ಆಗ ವಡೋದರ ಬಾಲಕೃಷ್ಣ ಶೆಟ್ಟರಿಗೆ ಆಗಾಗ ತೊಂದರೆ ಕೊಟ್ಟು ಸ್ವಲ್ಪ ಶಶಿಯಣ್ಣನಿಗೆ ನೆನಪು ಮಾಡಿ ಅವ್ರು ಬೇರೆ ಕಾರ್ಯಕ್ರಮ ವಹಿಸ್ಕೊಳ್ಳೋದಾಗಿ ನೋಡಿಕೊಳ್ಳಿ ಅಂತ ಕೇಳಬೇಕಾಯಿತು. ಬಾಲಕೃಷ್ಣ ಶೆಟ್ಟರು ಎಷ್ಟು ಒಪ್ಪಂದ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ, ನಾನು ಕೇಳಲಿಕ್ಕೂ ಹೋಗೋದಿಲ್ಲ. ಅದು ಆ ರೀತಿ ಖಂಡಿತ ಬರ್ತೇನೆ ಅಂತ ಹೇಳಿ ಒಪ್ಕೊಂಡು ಬಂದಿದ್ದಾರೆ. ಅದು ನಮ್ಮೆಲ್ಲರ ಸಂತೋಷದ ಅಭಿಮಾನದ ವಿಷಯ. 2015ರಲ್ಲಿ ಹೃದಯವಾಹಿನಿಯ 2 ದಿನದ ಸಮ್ಮೇಳನ ವಡೋದರಲ್ಲಿ ನಡೆಯಿತು. ಆಗ ನಾನು ಮತ್ತು ಶಶಿಯಣ್ಣ ಒಂದೇ ವೇದಿಕೆಯನ್ನು ಹಂಚಿಕೊಂಡಿದ್ದೆ. ಅದಕ್ಕಿಂತ ಮೊದಲು ಬರೋಡದಲ್ಲಿ ಕನ್ನಡ ಚಳವಳಿಯ ಮುಖ್ಯ ವ್ಯಕ್ತಿಯಾಗಿದ್ದಂಥ ಜಯರಾಮ್ ಶೆಟ್ಟಿ ಅವರು ಒಮ್ಮೆ ನಾನು ಬರೋಡಕ್ಕೆ ಒಂದು ಕಾರಣಕ್ಕೆ ಹೋಗಿದ್ದಾಗ ಇವರನ್ನು ಪರಿಚಯ ಮಾಡಿದರು. ಪರಿಚಯಿಸಿದ ಶಬ್ದ ಹೀಗಿದೆ: ಯಾರಂದರೆ ಇವರು ನಮ್ಮ ಯುವ ಪ್ರತಿಭೆ. ಅವ್ರು ಹೇಳಿದಂಥ ಯುವ ಪ್ರತಿಭೆ ಈಗ ಪ್ರಬುದ್ಧ ಪ್ರತಿಭೆಯಾಗಿದೆ. ಈ ಎಲ್ಲ ನಂಟುಗಳಿಂದಾಗಿ ವಾಪಿಯ ಬಾಲಕೃಷ್ಣ ಶೆಟ್ಟರು, ಸದಾಶಿವ ಪೂಜಾರಿ ಮತ್ತು ನಮ್ಮ ಗಣೇಶ್ ಶೆಟ್ಟಿ ಅವರನ್ನು ಕರ್ಕೊಂಡು ನಾನು ಒಂದು ಕಾರ್ಯಕ್ರಮಕ್ಕೆ ಬರೋಡಕ್ಕೆ ಹೋಗಿದ್ದೆ. ಆ ನಂಟು ಉಳಿಸಿಕೊಳ್ಳಿಕ್ಕೆ ಅವತ್ತು ಪ್ರತಿಮೆಗಳು ಆಗಿತ್ತು. ಅದು ಪ್ರತಿಮೆಗಳು ಕೂಡ ಆಗಿತ್ತು. ಹಲವಾರು ಬಾರಿ ಶಶಿಯಣ್ಣನನ್ನು ನೇರವಾಗಿ ಪರೋಕ್ಷವಾಗಿ ಕರೆದಿತ್ತು. ನಮ್ಮೂರಲ್ಲಿ ಒಂದು 400 ಜಾರ್ ಶೆಟ್ಟಿ ಅಂತ ಹೇಳಿ ಒಂದು ಮಾತಿದೆ. 400 ಜಾರ್ ಶೆಟ್ಟಿ ಅಂತ ಹೇಳಿದ್ರೆ ಅವ್ರು ಇಷ್ಟು ಚಟುವಟಿಕೆಯಲ್ಲಿ ಇರ್ತಾರೆ, ಅವ್ರು ಎಲ್ಲ ಕಡೆಯಲ್ಲಿ ಇರ್ತಾರೆ, ಎಲ್ಲಿಯೂ ಇರುವುದಿಲ್ಲ, ಬಿಸಿ ಬಿ. ಹಾಗೆ ಇಂಥವರು ನಮ್ಮಲ್ಲಿ ಭೇಟಿಯಾದಾಗ ಬರ್ತೇನೆ ಅಂತ ಹೇಳಿದ್ರು, ಬರಲಿಲ್ಲ. ಒಂದಿನ ಏನಾಯಿತು, ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಸ್ವಲ್ಪ ಕಂಡಿರಬೇಕು, ಈ ಕಾರಂತ ದಂಪತಿಗಳಿಂದ ಬಿಡುಗಡೆ ಇಲ್ಲ. ನಾವು ಕೇಳೋ ಮುಂದೆ ಅವರೇ ಹೇಳಿದ್ರು, ಈ ಸಲ ನಾನು ಬರ್ತೇನೆ. ಫೆಬ್ರವರಿ 14ಕ್ಕೆ ನಮ್ಮ ವಾರ್ಷಿಕೋತ್ಸವ ನಡೀಬೇಕಿತ್ತು. ಫೆಬ್ರವರಿ 14ಕ್ಕೆ ಅಂತ ಹೇಳಿದ್ರು. ಹಾಗಾದ್ರೆ 21ಕ್ಕೆ ಇಡುವ ಅಂತ ಹೇಳಿದ್ರು. ಸ್ವಲ್ಪ ಯೋಚನೆ ಮಾಡಿ ಆಯ್ತು ಅಂತ ಹೇಳಿದ್ರು. ಹಾಗೆ 21ಕ್ಕೆ ಶಶಿಯಣ್ಣನ ಉಪಲಬ್ಧತೆಗೆ ಹೊಂದಿಕೊಂಡು ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಅವರು ಬಂದಿದ್ದಾರೆ, ನಮಗೆಲ್ಲರಿಗೂ ಸಂತಸ ತಂದಿದ್ದಾರೆ. ಒಂದೇ ಒಂದು ಮಾತು ಅಂತ ಹೇಳಿದ್ರೆ, ಗುಜರಾತಿನ ಚಾಯ್ವಾಲ ದಿಲ್ಲಿಯಲ್ಲಿ ಕೂತಿದ್ದಾರೆ, ಗುರುವಾಯೂರು ಕೆರೆಯ ಚಾಯ್ವಾಲ ಗುಜರಾತ್ನಲ್ಲಿದ್ದಾರೆ. ಇಂದಿಗೂ ಅವರು ಎಷ್ಟೋ ವರ್ಷಗಳ ಮುಂಚೆ ಚಾಯ ಕೆಟ್ಟು ಇಟ್ಕೊಂಡು ತಿರುಗಾಡಿದ್ದು ನೆನಪು ಮಾಡಿಕೊಡ್ತಾರೆ. ಹಾಗೆ ಅವರು ಒಳ್ಳೆಯ ಸ್ನೇಹಿತರು ಹೇಳಿದ್ರು, ನನಗೆ ಅವ್ರ ಹೆಸರು ಹೇಳುವುದಿಲ್ಲ, ನೆನಪು ಮಾಡಿಕೊಡ್ತಾರೆ. ಅಷ್ಟು ಸರಳ ಸಜ್ಜನ ವ್ಯಕ್ತಿಯಾಗಿದ್ದಂಥ ಶಶಿಯಣ್ಣನವರಿಗೆ ಅಪಾರ ಸಂಪತ್ತು ಸಿಕ್ಕಿದ್ದು ಅದು ನಮ್ಮೆಲ್ಲರ ಭಾಗ್ಯ. ನಮ್ಮೆಂದರೆ ನಾನು ನೀವು ಕನ್ನಡ
ಅಂತಲ್ಲ, ಇಡೀ ದೇಶದ ಭಾಗ್ಯ. ಯಾಕೆಂತ ಹೇಳಿದ್ರೆ ಇಡೀ ದೇಶದಲ್ಲಿ ಕಡು ಬಡವರಿಗೆ ಒಂದಲ್ಲ ಒಂದು ರೀತಿಯ ಸಹಾಯ ಮಾಡುವ ಧ್ಯೇಯ ಧೋರಣೆ ಇಟ್ಕೊಂಡಿದ್ದಾರೆ. ಆ ಧೋರಣೆ ಬಂದದ್ದು ಅವರ ಮಾತೃಶ್ರೀಯವರಿಂದ, ಕಾಶಿ ಶೆಟ್ಟಿ ಅವರಿಂದ. ಅವರಿಂಥ ಒಳ್ಳೆಯ ಕಾರ್ಯ ಅವರ ಕೈಯಿಂದ ಇನ್ನೂ ನಡೆಯಲಿ ಮತ್ತು ಅಭಿವೃದ್ಧಿ ಮಾಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ನಾವು ಮುಂದೆ ಹೋಗ್ತೇವೆ. ಈಗ ಅಧ್ಯಕ್ಷ ಶ್ರೀಮತಿ ಲಲಿತಾ ಕಾರಂತ್ ಮತ್ತು ಶ್ರೀ PS ಕಾರಂತರು ಶಾಲೆ ಹೊರಿಸಿ ಸನ್ಮಾನಿಸಲಿದ್ದಾರೆ. ತಾಂಬೂಲವನ್ನು ಶ್ರೀ ಬಾಲಕೃಷ್ಣ ಶೆಟ್ಟಿ ಮತ್ತು ಶ್ರೀಮತಿ ರಜನಿ ಶೆಟ್ಟಿ ಅವರು ಒಳಗೊಳ್ಳಲಿದ್ದಾರೆ. ಪುಷ್ಪಗುಚ್ಛವನ್ನು ಶ್ರೀಮತಿ ಪ್ರತಿಭಾ ಪ್ರಯಾಗ್ ಮತ್ತು ಶ್ರೀ ಕಿಶೋರ್ ಪ್ರಯಾಗ್ ಅವರು ಈಗ ಮಾಡಲಿದ್ದಾರೆ. ಸ್ಮರಣಿಕೆಯನ್ನು ಶ್ರೀಮತಿ ಸುಜಾತಾ ಶ್ರೀನಿವಾಸ್ ಮತ್ತು ಶ್ರೀಮತಿ ಸವಿತಾ ಹೆಗಡೆ ಅವರು ಈಗ ನೀಡಲಿದ್ದಾರೆ. ಸನ್ಮಾನ ಪತ್ರ ಅರ್ಪಣೆ ಶ್ರೀ ನಾಗರಾಜ್ ಶೆಟ್ಟಿ ಮತ್ತು ಶ್ರೀಮತಿ ಪ್ರಮೀಳಾ ಶೆಟ್ಟಿ ಅವರಿಂದ. ಸನ್ಮಾನ ಪತ್ರ ಓದುವವರು ಶ್ರೀ ರಾಜೀವ್ ಶೆಟ್ಟಿ ಅವರು. ಸನ್ಮಾನ ಪತ್ರ ಓದುವರು ರಾಜೀವ್ ಶೆಟ್ಟಿ ಅವರು. ಶ್ರೀ ಗುರುದೇವ ನಮಃ. ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀ ಶಶಿಧರ್ ಶೆಟ್ಟಿ ಅವರಿಗೆ, ಶಶಿಧರ್ ಬಿ ಶೆಟ್ಟಿ ಅವರಿಗೆ ನೀಡಲ್ಪಡುವಂಥ ಸನ್ಮಾನ ಪತ್ರವನ್ನು ತಮ್ಮ ಮುಂದೆ ಓದಿ ಹೇಳಲಿಕ್ಕೆ ಬಯಸ್ತೇನೆ. ತಾವೆಲ್ಲ ಅದಕ್ಕೆ ಕಿವಿಯಾಗಬೇಕಂತ ನಾನು ವಿನಂತಿಸಿಕೊಳ್ತೇನೆ. ಸನ್ಮಾನ ಪತ್ರ. ಗೌರವಾನ್ವಿತ ಶ್ರೀ ಶಶಿಧರ ಬಿ ಶೆಟ್ಟಿಯವರೇ, ಕಠಿಣ ಪರಿಶ್ರಮ ಮತ್ತು ಇಚ್ಛಾಶಕ್ತಿಯ ಮೂಲಕ ಉದ್ಯಮ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯ ಬರೆದ ತಾವು ರಾಷ್ಟ್ರದ 10 ಅತ್ಯುನ್ನತ ಕೇಟರಿಂಗ್ ಸಂಸ್ಥೆಗಳಲ್ಲಿ ಒಂದಾದ ತಮ್ಮ ಶಶಿ ಕೇಟರಿಂಗ್ ಸರ್ವಿಸಸ್ ಮೂಲಕ ಸಾವಿರಾರು ಜನರಿಗೆ ಉದ್ಯೋಗ ನೀಡಿ ಬದುಕಿಗೆ ಭಾಗ್ಯ ಕಲ್ಪಿಸಿದವರಾಗಿದ್ದೀರಿ. ಕರಾವಳಿಯ ಹೆಮ್ಮೆಯ ಯಕ್ಷಗಾನ ಕಲೆಯನ್ನು ಜೀವನದ ಉಸಿರಾಗಿಸಿದ ತಾವು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮೂಲಕ ಹಲವಾರು ಯಕ್ಷ ಕಲಾವಿದರ ಬದುಕಿಗೆ ಬೆಳಕಾದವರು. ಮಾತೃಶ್ರೀ ಕಾಶಿ ಶೆಟ್ಟಿಯವರ ಸ್ಮರಣಾರ್ಥ ಕಾಶಿ ಸದನ ವಸತಿ ಯೋಜನೆಯ ಮೂಲಕ ಅಶಕ್ತ ಕುಟುಂಬಗಳಿಗೆ ಸ್ಪಂದಿಸಿ ಮಾನವೀಯ ಅಂತಃಕರಣ ನೆರೆದಿದ್ದೀರಿ. ಕರ್ಮಭೂಮಿ ಗುಜರಾತ್ನಲ್ಲಿ 5 ತುಳು ಸಂಘಗಳ ಸ್ಥಾಪನೆಗೆ ಪ್ರೇರಣೆ ನೀಡಿದ ತಾವು ಅಖಿಲ ಭಾರತ ತುಳು ಒಕ್ಕೂಟದಿಂದ ತುಳುನಾಡಿನ ಪೆರ್ಮೆದ ತುಳುವೆ ಪ್ರಶಸ್ತಿಗೆ ಭಾಜನರಾಗಿರುವುದಲ್ಲದೆ ಹಲವಾರು ಸಂಘ ಸಂಸ್ಥೆಗಳಿಂದ ಸನ್ಮಾನಿತಗೊಂಡಿದ್ದೀರಿ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ಬೀಗದೆ ಬಾಗುವ ನಿಮ್ಮ ವ್ಯಕ್ತಿತ್ವ ಅನುಕರಣೀಯ. ತಮ್ಮ ಮುಂದಿನ ಬದುಕಿನ ಪ್ರತಿ ಹೆಜ್ಜೆಯು ಸುಂದರವಾಗಲಿ ಎಂಬ ಆಶಯದೊಂದಿಗೆ ನಮ್ಮ ಕನ್ನಡ ಸಂಘದ 46ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಗೌರವದೊಂದಿಗೆ ತಮಗಿದು ಈ ಸನ್ಮಾನ ಪತ್ರ. ಲಲಿತಾ ಕಾರಂತ ಅಧ್ಯಕ್ಷೆ, ಪ್ರತಿಭಾ ಪ್ರಯಾಗ್ ಗೌರವ ಕಾರ್ಯದರ್ಶಿ, ಸುಜಾತಾ ಶ್ರೀನಿವಾಸ್ ಮಹಿಳಾ ಮುಖ್ಯಸ್ಥೆ, ವಿದ್ಯಾಧರ ಭಟ್ ಮತ್ತು ಮಮತಾ ಮಲ್ಲಾರ್ ಕಾರ್ಯಾಧ್ಯಕ್ಷರು. ಸ್ಥಳ ವಾಟಿ, ದಿನಾಂಕ 21/2/2026. ಧನ್ಯವಾದ. ಶ್ರೀ ನಾಗರಾಜ್ ಶೆಟ್ಟಿ ಮತ್ತು ಶ್ರೀಮತಿ ಪ್ರಮೀಳಾ ಶೆಟ್ಟಿ ಅವರು. ಕ್ಷಮಿಸಿ, ಗೂಗಲ್ ಅಪ್ಡೇಷನ್ ಉಂಟಲ್ಲ ಭಾಳ ಫಾಸ್ಟ್ ಅಂತ ಹೇಳ್ತಾರೆ. ಆದರೆ ಗೂಗಲ್ನಲ್ಲಿದ್ದಂಥ ವಿಚಾರ 10 ದೊಡ್ಡ ಕ್ಯಾಟರಿಂಗ್ ಕಾಂಟ್ರಾಕ್ಟರ್ ಅಂತ ಹೇಳಿತ್ತು. ಆದರೆ ನಾವು ಅದು ಕೈ ಸೇರಿ ನಾವು ಅವರಿಗೆ ಸನ್ಮಾನ ಮಾಡುವ ಹೊತ್ತಿಗೆ ಅವರು ನಂಬರ್ 1 ಇಂಡಿಯಾ ಕ್ಯಾಟರಿಂಗ್ ಕಾಂಟ್ರಾಕ್ಟರ್ ನಂಬರ್ 1 ಇಂಡಿಯಾ ಆಗಿದ್ದಾರೆ. ಅವರ ಬೆಳವಣಿಗೆ ಗೂಗಲ್ ಅಪ್ಡೇಷನ್ ಇನ್ನೂ ಜಾಸ್ತಿ ಇದೆ. ಅದು ನಮಗೆ ಇನ್ನೊಂದು ಹೆಮ್ಮೆಯ ವಿಷಯ.
ಎಲ್ಲರಿಗೂ ಧನ್ಯವಾದಗಳು. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ನೀಡಿ ದಯಪಾಲಿಸಲಿ ಎಂದು ನಾವೆಲ್ಲ ಹಾರೈಸೋಣ. ಈಗ ಶ್ರೀ ಶಶಿಧರ್ ಬಿ ಶೆಟ್ಟಿ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನಾಡಲು ನಾನು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಒಂದು ಚಪ್ಪಾಳೆ ಕೊಡ್ತೇವೆ. ಒಂದೇ ಚಪ್ಪಾಳೆ ಮಾತ್ರ ಕೇಳಿ, ಒಂದೇ ಒಂದು ಚಪ್ಪಾಳೆ, ಒಂದೇ ಸಲ ಹೊಡಿಬೇಕು. 1 2 3 ಸರಿಯಾಗಿ ಒಂದೊಂದು ಸಲ 1 2 3. ನಾನು ಮೈಕಲ್ಲಿ ಚೆಕ್ ಮಾಡಿದೆ, ಹಾಳಾಗ್ತದೆ. ವೇದಿಕೆಯ ಮೇಲಿನ ಅಧ್ಯಕ್ಷರಾದಂಥ ಶ್ರೀಮತಿ ಲಲಿತಾ ಕಾರಂತ್ ಅವರೇ, ಶ್ರೀಮತಿ ಪ್ರದೀಪಾ ಪ್ರಯಾಗ್ ಅವರೇ, ಶ್ರೀಮತಿ ಪ್ರಫುಲ್ಲ ಶೆಟ್ಟಿ ಅವರೇ, ಶ್ರೀಮತಿ ಸುಜಾತಾ ಶ್ರೀನಿವಾಸ್ ಅವರೇ, ಶ್ರೀ ವಿದ್ಯಾಧರ್ ಮತ್ತು ಶ್ರೀಮತಿ ಮಮತಾ ಮಲ್ಲವರ್ ಅವರೇ, ವೇದಿಕೆಯ ಮುಂಬಾದ ಹಿರಿಯರಾದಂಥ ಕಾರಂತ್ ಅವರೇ, ಬಾಲಕೃಷ್ಣ ಶೆಟ್ಟಿ ಅವರೇ, ನವೀನಣ್ಣ ಅವರೇ, ಗಣೇಶ್ ಅವರು, ತುಂಬ ಜನ ಈ ವೇದಿಕೆ ಮುಂಭಾಗದಲ್ಲಿದೆ. ಎಲ್ಲರೂ ಹೆಸರನ್ನು ಯಾರು ಹೇಳಲಿಕ್ಕೆ ಹೋಗುದಿಲ್ಲ. ಬಹಳ ಸುಂದರವಾದಂಥ ಕಾರ್ಯಕ್ರಮ. ಯಾಕೆ ಸುಂದರ ಅಂತ ಕೇಳಿದರೆ, ಈ ಸಭಾ ಕಾರ್ಯಕ್ರಮ ಆಗುವಾಗ ಜನರಿಗೆ ಬಹಳ ಕಡಿಮೆ. ಇಲ್ಲಿಂದ ಎಲ್ಲರೂ ಕೂತ್ಕೊಳ್ಳೋದು, ಅದು ನಮಗೆ ಭಾಳ ಸಂತೋಷ. ಈ ಸಭಾ ಕಾರ್ಯಕ್ರಮ ಬೇಡ, ಹೊರಗೆ ತಿರುಗಿ ಬರುವಂತೇನು ಆಗಲಿಲ್ಲ. ಎಲ್ಲರೂ ಕೊನೆ ತನಕ ಕೂತ್ಕೊಂಡಿದ್ವಿ. ಭಾಳ ಸಂತೋಷದ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿದೆ. ನಮ್ಮ ಕಾರ್ಯಕ್ರಮದಲ್ಲಿ ಕಲಿತುಕೊಳ್ಳುವಂಥದ್ದು ತುಂಬ ಇದೆ. ವಿಶೇಷವಾಗಿ ಅದರಲ್ಲಿ ಹಿರಿಯರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮಕ್ಕೆ ಭಾಳ ಮನಸ್ಸು ಹೆಚ್ಚಿಕೊಂಡಿದೆ. ಯಾಕಂತ ಕೇಳಿದರೆ ಹೇಳಿದ್ರು 75 ವರ್ಷ ಹಾಗೂ ನಾವು ಸಂಘದ ನಿವೃತ್ತಿ ಆಗಿರ್ತಾರ ಒಂದು ಸನ್ಮಾನವನ್ನು ಮಾಡ್ತೀವಿ. ಖಂಡಿತವಾಗಿ ಅದು ಆಗಬೇಕು. ಯಾಕೆಂತ ಕೇಳಿದರೆ ಅದು ತದನಂತರ ಕಾರ್ಯಕ್ರಮ ಆದಾಗ ಇಟ್ಕೊಂಡು ಬರಬೇಕು. ಸಂಘದಲ್ಲಿ ಕಾರ್ಯಕ್ರಮ ಮಾಡಿದರೆ ಅದೇನಿಲ್ಲ, ಅವರಾಗಿ ನಡೆದುಕೊಂಡು ಬಂದು ತಮ್ಮ ಅವಧಿಯಲ್ಲಿ ಒಳ್ಳೆಯ ಒಂದು ಸನ್ಮಾನ ಸ್ವೀಕಾರ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಭಾಳ ಅಭಿನಂದನೆಗಳು. ತುಂಬ ಮಂದಿಗೆ ಸನ್ಮಾನ ಆಯಿತು. ಮಕ್ಕಳಿಗೆ ಎಲ್ಲರಿಗೂ ಅಭಿನಂದನೆ ಹೇಳುತ್ತಾ ನನ್ನ ಬಗ್ಗೆ ತುಂಬ ಹೇಳಿದ್ದೀನಿ. ನನ್ನ ಬಗ್ಗೆ ಹೇಳಲಿಕ್ಕೆ ಬಯಸೋದಿಲ್ಲ. ಆದರೂ ಯಾಕೆ ಈಗ ಮಾತನ್ನು ಹೇಳಬೇಕಂತ ಕೇಳಿದರೆ, ಮನುಷ್ಯ ಛಲವಾದಿ ಆಗಿರಬೇಕು ಅಂತ. ನಾನು 1996ರಲ್ಲಿ ಬರೋಡಕ್ಕೆ ಬಂದಾಗ, ನಾವು ಕನ್ನಡದವರು ಬರೋಡಕ್ಕೆ ಬಂದದ್ದು ಯಾವಾಗ? ಮಾತಾಡೋದು ಭಾಷೆ ಅನ್ನೋದೇ ಇದೆ. ಕನ್ನಡದವರು ಬರೋಡ ಗುಜರಾತಿಗೆ ಬಂದು ವರ್ಷ 2 ವರ್ಷ ಎಷ್ಟಾಯಿತು ಅಂತ ಹೇಳಿ, ಎಷ್ಟು ವರ್ಷದ ಮುಂದೆ ಕನ್ನಡಿಗರು ಗುಜರಾತಿಗೆ ಬಂದಿರ್ಬೋದು ಊಹಿಸ್ತೀರಾ? ಎಷ್ಟು ವರ್ಷ ಆಯಿತು? ಹಾಂ, ಯಾಕೆ ಸುಮಾರು 100 ವರ್ಷದ ಮುಂಚೆ ಕನ್ನಡಿಗರು ಗುಜರಾತಿಗೆ ಬಂದಿದ್ದರು. ಯಾಕೆಂತ ಕೇಳಿದ್ರೆ, ಬರೋಡದ ಕನ್ನಡ ಸಂಘಕ್ಕೆ ಸುಮಾರು 95ರ ಸಂಭ್ರಮ. ಈಗ ನಾವು ಸಂಘ ಯಾವಾಗ ಕಟ್ಟುತ್ತೆ ಅಂತ ಕೇಳಿದರೆ ಒಂದು ಬಂದು 5-6 ವರ್ಷ ಆಗಬೇಕು, ಆಮೇಲೆ ಸಂಘ ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಬರೋಡದ ಕನ್ನಡ ಸಂಘಕ್ಕೆ ಸುಮಾರು 96 ವರ್ಷ ತುಂಬುವಂಥ ಸಮಯ. ತಮಗೆ ಈಗ 46 ವರ್ಷ. ಅಹಮದಾಬಾದಿನ ಕನ್ನಡ ಸಂಘಕ್ಕೆ 50 ವರ್ಷ ಕಳೆದಿದೆ ಅಂತ. 50-25 70, ನಾವು ಕಾರ್ಯಕ್ರಮದ 75 ವರ್ಷ. ಈಗ ಕನ್ನಡ ಸಮಾಜ ಸೂರತ್, ಈಗ ಗುಜರಾತ್ನಲ್ಲಿ 4 ಸಂಘಟನೆಗಳು ಕಾರ್ಯಕ್ರಮ ನಿರ್ವಹಿಸಿದೆ. ತಮ್ಮದ ಎಲ್ಲ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಕಟ್ಟಡ ಇರುವಂಥ ಸಂಘ ಯಾವುದು ಅಂತ ಕೇಳಿದರೆ ಅದು ವಾಪಿ ಕನ್ನಡ ಸಂಘ ಅಂತೇಳಿ ಸ್ವಲ್ಪ ಸಂತೋಷವನ್ನು ಪಡ್ತೇನೆ. ನಮ್ಮ ಹೊರದಲ್ಲಿ ಕೂಡ ಸ್ವಂತ ಕಟ್ಟಡ ಇದೆ, ಅದು ಸ್ವಲ್ಪ ಚಿಕ್ಕದಿದೆ. ಮತ್ತು ಸೂರತ್ನವ್ರಿಗೆ ಹುಡುಕ್ತಾ ಇದ್ದಾರೆ, ಅಹಮದಾಬಾದ್ನವರು ಕೂಡ ಹುಡುಕ್ತಾ ಇದ್ದಾರೆ. ಎಲ್ಲ ಕಡೆಯೂ ಕೂಡ ಕನ್ನಡ ಸಂಘದ ಸ್ವಂತ ಕಟ್ಟಡ ಆಗುವಂಥ ವ್ಯವಸ್ಥೆ ಆಗ್ತಾ ಇದೆ. ಹಾಗೆ ಈಗಿನ ಸಂದರ್ಭಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ವಾಪಿ ಕನ್ನಡ ಸಂಘ ಸುಂದರವಾಗಿ 3 ಮಾಳೆಯ ಬಿಲ್ಡಿಂಗ್ ಅಂತ ಹೇಳ್ಬೋದು. ಈಗ ಫಸ್ಟ್ ಸೆಕೆಂಡ್ ಥರ್ಡ್ 3 ಮಾಳೆ ಬಿಲ್ಡಿಂಗ್ ಅಂತ ಅವೆಲ್ಲ ಮಾಡಿದ್ದೀವಿ. ನಾನು 96ರಲ್ಲಿ ದೊಡ್ಡಕ್ಕೆ ಬಂದಾಗ ಒಂದು ಕ್ಯಾಂಟೀನ್ ಉದ್ಯಮವನ್ನು ಮಾಡ್ತಾ ಇದ್ದೆ. ತಿಂಗಳಿಗೆ 800 ರೂಪಾಯಿ ಸಂಬಳ. ಆವಾಗ ನನ್ನ ಕತೆ ಕೇಳಲಿಕ್ಕೆ ಬಂದದ್ದಲ್ಲ ನಾನು. ಆದರೆ ಮನುಷ್ಯ ಸಾಧನೆ ಮಾಡಿದರೆ ಯಾವುದನ್ನು ಮಾಡ್ಬೋದು ಅಂತ ಹೇಳಲಿಕ್ಕೋಸ್ಕರವಾಗಿ ನಾನು ಕಥೆಯನ್ನು ಹೇಳ್ತಾ ಇದ್ದೆ. ನಾನು 96ರಲ್ಲಿ ಗುಜರಾತಿಗೆ ಬಂದಾಗ ಗುಜರಾತ್ ರಿಫೈನರಿಯಲ್ಲಿ ಕ್ಯಾಂಟೀನ್ ಬಾಯಿಗೆ ಕೆಲಸ ಮಾಡಿದೆ. ನಾನು 800 ರೂಪಾಯಿ ಸಂಬಳ, IOCL ಲಿಮಿಟೆಡ್ ಅಂತೇಳಿ. ತದನಂತರವಾಗಿ ಒಂದು 2 ಕಡೆಯಲ್ಲಿ ಬೇರೆ ಕಡೆಯಲ್ಲಿ ಕೆಲಸ ಮಾಡಿದೆ. ಸಂದರ್ಭವನ್ನು 98ರಲ್ಲಿ ಒಂದು ಕಡೆಯಲ್ಲಿ ಕ್ಯಾಂಟೀನ್ ನಡೆಸುವಂಥ ಒಂದು ಅವಕಾಶ ನನಗೆ ಸಿಕ್ತು. ಹಣ ಇರಲಿಲ್ಲ, ಕಂಪನಿಯವರಿಗೆ ಹಣ ಕೊಟ್ಟು ಹೆಸರಿಟ್ಟದ್ದು ಕೂಡ ಕಂಪನಿಯವರಿಗೆ. ಆ
ಹೊತ್ತಿನಲ್ಲಿ ನನ್ನ ಕ್ಯಾಂಟೀನ್ ಪ್ರಾರಂಭ ಮಾಡಿದೆ. ಮೊದಲ ವರ್ಷ ನಂದು 22 ಲಕ್ಷ ರೂಪಾಯಿಯ ವಾರ್ಷಿಕ ಟರ್ನ್ ಇತ್ತು ನಂದು. ತದನಂತರವಾಗಿ ಈಗ ಇಂಡಿಯಾದಲ್ಲಿ ಎಷ್ಟು ಇಂಡಿಯನ್ ಕಾರ್ಪೊರೇಷನ್ ಇದೆ ಅದು ಎಲ್ಲರಲ್ಲಿ ನನ್ನ ಕ್ಯಾಂಟೀನ್ ನಡೀತಾ ಇದೆ ಈಗ ಟೋಟಲ್ ಇಂಡಿಯಾದಲ್ಲಿ. ಆಮೇಲೆ ಜೊತೆಗೆ ಸುಮಾರು 7 ಲಕ್ಷ ಜನರಿಗೆ ನಾವು ಊಟ ಕೊಡ್ತಾ ಇದ್ದೀವಿ ದಿವಸ. ಅದು ಬಿಟ್ಟು ಬೇರೆ ಲಾಜಿಸ್ಟಿಕ್ಕು, ಆಮೇಲೆ ಸೆಕ್ಯೂರಿಟಿ ಸರ್ವಿಸಸ್ಸು, ಹೀಗೆ ಲೇಬರ್ ಸಪ್ಲೈಸು, ಹೌಸ್ಕೀಪಿಂಗ್ ಡಿಪಾರ್ಟ್ಮೆಂಟು, ಹಾರ್ಟಿಕಲ್ಚರ್ಸ್, ಇದೆಲ್ಲ ಗುಜರಾತಿನಲ್ಲಿ ನಡೆಯುವಂಥ ನನ್ನ ಬಿಸ್ನೆಸ್ಗಳು. ನಾವು ಗೊತ್ತಿದ್ದಲ್ಲಿ ಬಿಸ್ನೆಸ್ ಮಾಡಿ ಏನು ಹಣ ಸಂಪಾದನೆ ಮಾಡಲಿಕ್ಕೆ ಆಗ್ತದೆ. ನಾವು ಹುಟ್ಟಿದ ಊರಿಗೆ ಏನಾದರೂ ಮಾಡಬೇಕು ಉದ್ದೇಶದಲ್ಲಿ 1-2 ಹೋಟ್ಲು, ಧರ್ಮಸ್ಥಳಕ್ಕೆ ಯಾರೆಲ್ಲ ಹೋಗಿದ್ದೀರಿ? ಧರ್ಮಸ್ಥಳಕ್ಕೆ ಇಷ್ಟೇ ಜನ ಧರ್ಮಸ್ಥಳಕ್ಕೆ. ಓಕೆ, ನನ್ನ ಊರು ಅದೇ ಕುಮಾಯಂಕೆರೆ ಅಂತ ಗುಜರಾತ್. ನಾನು ಅಲ್ಲಿ ಒಂದು ಒಳ್ಳೆ ಹೋಟ್ಲ್ ಇರುವುದಂದ್ರೆ ನಮ್ಮದೇ ಇದೆ. ಕಾಶಿ ಪ್ಯಾಲೇಸ್, ತಾಯಿ ಹೆಸರಲ್ಲಿ ಒಂದು ಒಳ್ಳೆಯ ಹೋಟ್ಲನ್ನು ನಾವು ಮಾಡಿದ್ದೇವೆ ಅಲ್ಲಿ, ಕಾಶಿ ಪ್ಯಾಲೇಸ್ ಅಂತೇಳಿ. ತದನಂತರವಾಗಿ ಬುಕ್ ಮಾಡುವಂಥ ಒಂದು ಫ್ಯಾಕ್ಟ್ರಿ ಇದೆ, ಇಂಟರ್ಲಾಕ್ ಮಾಡೋ ಒಂದು ಫ್ಯಾಕ್ಟ್ರಿ ಇದೆ. ಅಲ್ಸೂರ್ ಲೇಕ್, ಬೆಂಗಳೂರಿಗೆ ಯಾರಾದರೂ ಹೋಗಿದ್ರಲ್ಲಿ ಅಲ್ಸೂರ್ ಲೇಕ್ ನಡೀತಾ ಇದೆ. ಕಾರಂತೇವನಂತ ಈಗ ಸಿವಿಲ್ ಕೆಲಸ ಮಾಡ್ಲಿಕ್ಕೆ ಅಡಿಕೆ ವ್ಯಾಪಾರ, ಹೋಲ್ಡಿಂಗ್ಸ್, ತುಂಬ ಥರದ ಮೀನಿನ ವ್ಯಾಪಾರ, ಎಲ್ಲ ವ್ಯಾಪಾರವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಒಂದು ಕನಸಿದೆ ನಮ್ಗೆ, ಯಾರಾದರೂ ಉದ್ಯೋಗ ಮಾಡೋರು ಇದ್ದರೆ ಯುವಕರು, ನಿಮ್ಗೆ ಹೋಟ್ಲು ಬಿಟ್ಟು ಯಾರಾದರೂ ಉದ್ಯೋಗ ಮಾಡೋ ಉದ್ಯೋಗಗಳಿದ್ದರೆ ಯುವಕರಿಂದ ಒಂದೊಂದು ಸಪೋರ್ಟನ್ನು ಮಾಡ್ತೇವೆ. ಅವರನ್ನು ಗೌರವಪತಿ ಮಾಡಬೇಕು. ಸುಮಾರು 100 ಜನರನ್ನು ಗೌರವಪತಿ ಮಾಡುವಂಥ ಕನಸಿದೆ. ಈಗಾಗಲೇ 32 ಜನರ ಕನಸನ್ನು ಇಂಥ ಚಿಕ್ಕಪುಟ್ಟ ಕೆಲಸಗಳನ್ನು ನಾವೆಲ್ಲ ಮಾಡ್ತಾ ಇರ್ತೇವೆ. ಮತ್ತು ಸಂಘಟನೆ, ನಾನು ಇರೋದು ಈಗ ವ್ಯಾಪಾರದಲ್ಲಿ ಕಡಿಮೆ, ಯಾವಾಗ ನೋಡಿದ್ರು ಸಂಘ ಸಂಸ್ಥೆಗಳು ಇರ್ತಾರೆ. ನನ್ನ ವ್ಯಾಪಾರವನ್ನು ದೇವರು ನಡೀತಾ ಇದ್ದಾರೆ. ನಮ್ಮ ತಾಯಿಯ ಆಶೀರ್ವಾದದಿಂದ ನನ್ನ ವ್ಯಾಪಾರ ಚಂದ ನಡೀತಾ ಇದೆ. ಇನ್ನು ಸಂಘಟನೆಗೆ ಬಂದಾಗ ಸಂಘಟನೆ ಇರಬೇಕು ನಮ್ಮಲ್ಲಿ. ನಾವು ವಾಪಿ ಕನ್ನಡ ಸಂಘ ಹೇಗೆ ಇದೆ ಅದೇ ರೀತಿಯಾಗಿ ಅನೇಕ ಸಂಘ ಸಂಸ್ಥೆಗಳು ಎಲ್ಲದರಲ್ಲಿ ಇರ್ತೇನೆ. ನಾನು ಬಹುತೇಕವಾಗಿ ಕಾರ್ಯಕ್ರಮದ ಮಾತನ್ನು ಹೇಳಲಿಕ್ಕೆ ಬಿಟ್ಟರು ಬಹುಶಃ ಗೊತ್ತಿರಲಿಕ್ಕಿಲ್ಲ. ನಾನು ವಾಪಿ ಕನ್ನಡ ಸಂಘಕ್ಕೆ 16 ವರ್ಷದ ಮುಂಚೆ ಈ ಕನ್ನಡ ಸಂಘಕ್ಕೆ ಬಂದಿದ್ದೆ. ನೀವು ಏನು ಹೇಳ್ತೀನಿ ನೋಡಿ, ಮನೆಯವರು ಅಂತ ಕನ್ನಡದಲ್ಲಿ ಹಾಗೆ ಹೇಳ್ತಾರೆ, ಮನೆಯವರು ಹೆಂಡ್ತಿ. ನಾನು ಕಾರ್ಯಕ್ರಮ ಕೊಟ್ಟಿದ್ದು ದ್ರೌಪದಿ ವಸ್ತಾವರ, ಅದರ ದ್ರೌಪದಿ ಮಾಡಿದ ನನ್ನ ಹೆಂಡತಿ. ಇದೇ ವೇದಿಕೆಯಲ್ಲಿ 16 ವರ್ಷ ಮುಂಚೆ ಕಾರ್ಯಕ್ರಮವನ್ನು ಕೊಟ್ಟಿದ್ದೆ. ಆ ನೆನಪಿದೆ ನನಗೆ. ನಮ್ಗೆ ಎಲ್ಲೆಲ್ಲಿ ಹೋಗ್ಲಿಕ್ಕೆ ಸಾಧ್ಯವಾಗಲಿ ಹೋಗ್ತೇನೆ ನಾನು. ಇವತ್ತು ಕೂಡ ಇಲ್ಲಿ ಹೊರಡಬೇಕಾದ್ರೆ ನನ್ನ ಮಗನ ಪರೀಕ್ಷೆ ಇತ್ತು ಇವತ್ತು. ಅವನನ್ನು ಸ್ಕೂಲಿಗೆ ಬಿಟ್ಟು ಬರೋ ಸ್ವಲ್ಪ ಎದನವಾಗಿದೆ. 11:10ಕ್ಕೆ ಟ್ರೈನಿಂಗ್. ನಾನು ಎದನವಾದ ಸುಮ್ಮನೆ ರಿಸ್ಕ್ ತಗೊಂಡು ಆಸ್ಪತ್ರೆಗೆ ಹೋದೆ. ಆಸ್ಪತ್ರೆ ಬಿಲ್ಗಳೆಲ್ಲ ಮಾಡಿದರು, ECG ಮತ್ತು ಟ್ರೇಡ್ ಮಿಲ್ ಅದು ಮಾಡಬೇಕು. ಅದು ಮಾಡಿದ್ರೆ ನಾನು ಟ್ರೈನ್ ಹೋಗ್ತೇನೆ. ನಾನು ಬಂದಾಗ ಇನ್ನೊಂದು ಪೈಸೆ ಕಟ್ಟಿದ್ದಾನೆ. ನಾನು ಮಂಗಳವಾರ ಹೋಗಿ ಮಾಡ್ತೇನೆ, ಯಾಕೆಂದರೆ ನಾನು ಮಾತು ಕೊಟ್ಟಿದ್ದೇನೆ ನಿಮಗೆ ಬರ್ತೇನೆ ಅಂತ ಹೇಳಿ. ಅದಕ್ಕೆ ನಾನು 2:30 ಗಂಟೆಗೆ ಮುಟ್ಟಾಗಿ ಬಂದು ಮುಟ್ಟಿದ್ದೇನೆ. ಕಾರ್ಯಕ್ರಮ ಭಾಳ ಚೆಂದಾಗಿ ಆಗಿದೆ, ಭಾಳ ಅಚ್ಚುಕಟ್ಟಾದಂಥ ಕಾರ್ಯಕ್ರಮ. ಈ ಊರಲ್ಲಿ ಎಲ್ಲರೂ ಬಂದಿದ್ದಾರೆ. ಎಷ್ಟು ಊರಲ್ಲಿ 300 ಫ್ಯಾಮಿಲಿ ಅಂತ, 400 ಫ್ಯಾಮಿಲಿ ಅಂತ ಹೇಳಿದ್ರು. ಹೌದು, 600 ಫ್ಯಾಮಿಲಿಯಲ್ಲಿ ನಮ್ಮವರೆಲ್ಲ ಸೇರಿ ಅಲ್ಲ, ತುಳು ಕನ್ನಡಿಗರು ಸೇರಿ ಆದವರು ಅಲ್ಲ, ಎಲ್ಲ ಸೇರಿ. ಯಾಕಂದರೆ ತುಳುವರಿಗೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ಕೇಳಿದರೆ, ನಮಗೆ ತುಳು ಬರ್ತಾರೆ, ಕನ್ನಡ ಬರ್ತಾರೆ, ನಮ್ಮನ್ನು ಎಲ್ಲಿ ಬೇಕಾದ್ರೂ ಸೇರಿಸ್ಬೋದು. ಕನ್ನಡದವರು ತುಳುವೆಲ್ಲ ಸೇರಿಸ್ಕೊಳ್ಳಿಕ್ಕೆ ಆಗಿಲ್ಲ, ಅಂದರೆ ಅಲ್ಲಿ ಭಾಷೆ ಬರೋದಿಲ್ಲ, ಭಾಷಾ ಲ್ಯಾಂಗ್ವೇಜ್ ಅದರಿಂದ. ಬಟ್ ನಮ್ಮಲ್ಲಿ ವಾಪಿಯಲ್ಲಿ ಹಾಗೆ ಅಲ್ಲ. ಈಗ ನನ್ನ ಪದಾಧಿಕಾರಿ ನೋಡಿದಾಗಲೂ 2 ಜನ ಶಿಫ್ಟಿಗಿದ್ದಾರೆ, ಇನ್ನು 2 ಜನ ಎಲ್ಲರೂ ಒಟ್ಟಾಗಿ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ. ಇನ್ನು ಫಿಲ್ಮ್ನ ಬಗ್ಗೆ ಮಾತಾಡೋದಾದರೆ, ಫಿಲ್ಮಲ್ಲಿ ಸೂಪರ್ ಹಂಸು ಒಬ್ಬರು ಆ ಕಥೆಯನ್ನು ಸುಮಾರು 6 ವರ್ಷಗಳ ಕಾಲದಿಂದ ನನ್ನ ಕಥೆಯನ್ನು ಬರೆದಿದ್ರು. ಅವರು ಯಾರು ಪ್ರೊಡ್ಯೂಸ್ ಮಾಡೋರು ಯಾರು ಇರಲಿಲ್ಲ. ಅಂದರೆ ಅವ್ರಿಗೆ ಹಣ ಹಾಕೋದು ಯಾರು ರಾಷ್ಟ್ರಕ್ಕೆ ಫೋನ್ ಬಂದು ಇವರು ಫಿಲ್ಮ್ ಇದೆ ಮಾಡ್ತೀರಾ, ನಾವು ಕಥೆ ಹೇಳಿದ್ರೆ ಬೇಡ ಮಾಡಿ, ಕಥೆ ಹೇಳಿದ್ರೆ ಬೇಡ, ಕಥೆ ಹೇಳಿದ್ರೆ ನಾನು ಅದು ಬೇಡ ಅಂತ ಆಗ್ತದೆ. ಸತ್ಯವಾಗ ಕಥೆಯನ್ನು ಕೇಳಿದ್ರೆ ನಾನು ಆಗ್ತಿರಲಿಲ್ಲ. ಸೊ 4 ಕೋಟಿ ರೂಪಾಯಿ ಹಾಕಬೇಕು ಆಯಿತು ಅಂತ ಹೇಳಿ ನನಗೆ ಪಿಕ್ಚರ್ ಅದು ಸಿಗೋಬೇಕು. ಹೇಳ್ಬಿಟ್ಟು ಅಲ್ಲಿ ಪಿಕ್ಚರ್ ಬರಬೇಕು. ಪಿಕ್ಚರ್ ರಿಲೀಸ್ ಆಯಿತು. ಅದಕ್ಕೆ ಅಂದರೆ ನಾವು ಯಾರಿಗೆ ಹೇಳಿ ಫಸ್ಟ್ ಅವ್ರು ಟೈಟಲ್ ಕೊಟ್ಟರು. ಪಿಕ್ಚರ್ ಹೆಸರು ಸೂಪರ್ ಹಂಸು. ಅದು ಹೆಸರು ನನಗೆ ಹೇಳಿಸಲಿಲ್ಲ. ಎಂಥ ಪಿಕ್ಚರ್ ಈ ಹೆಸರಿಗೆ ಯಾವ ಪಿಕ್ಚರ್ ನೋಡಲಿಕ್ಕೆ ಬರ್ತಾರೆ ಅಂತ. ಸ್ವಲ್ಪ ದಿವಸದ ನಂತರ ಅದರ ಟೈಟಲ್ ಇದು ಮಾಡಿದೆ, ಚಿತ್ರ, ಹೆಣ್ಣದ ಚಿತ್ರ ನೋಡಿ ಯಾರು ಪಿಕ್ಚರ್ ಬರ್ತಾರೆ. ಆಮೇಲೆ ಒಂದು ಸಾಂಗ್ ಎಂತ ಬಂತು. ನಾನು ಅಷ್ಟು ತನಕ ಯಾರು ನಾನೊಂದು ಪಿಕ್ಚರ್ ಅಂತ ಹೇಳಲಿಲ್ಲ. ಮತ್ತು ಪ್ರೀಮಿಯರ್ ಶೋಗೆ ನೀವು ಬರಬೇಕು, ಪ್ರೆಸ್ ಮೀಟ್ ಮಾಡಲಿಕ್ಕೆ ಬರಬೇಕಂದ್ರೆ ನಾನು ಬರೋದಿಲ್ಲ. ಪ್ರೆಸ್ ಮೀಟ್ ಮಾಡಿ ನಾನು ಇಷ್ಟೊಂದು ಎಲ್ಲಿ ಹೋಗಿ ಬರೋದಿಲ್ಲ ಅಂತ ಹೇಳಿ. ಆಮೇಲೆ ಪಿಕ್ಚರ್ ರಿಲೀಸ್ ಆಯಿತು. ಪ್ರೀಮಿಯರ್ ಶೋಗೆ ಕರೆದು ಇಲ್ಲ ಬರೋದಿಲ್ಲ, ನೀವು ಡೈರೆಕ್ಟ್ ಪಬ್ಲಿಕ್ಗೆ ಕೊಡಿ ಅಂತ. ನಮಗೆ 6 ಪ್ರೀಮಿಯರ್ ಶೋ ಆಗಬೇಕಿತ್ತು. ಅವಾಗ ಟೋಟಲ್ 32 ಪ್ರೀಮಿಯರ್ ಶೋ ಆಯಿತು. ಅಲ್ಲಿಂದ ಆ ಪಿಕ್ಚರ್ಗೆ ಟರ್ನಿಂಗ್ ಮಾಡಿದ್ರು. ಸೊ 4 ಕೋಟಿಯ ಫಿಲ್ಮ್ ಸುಮಾರು 140 ಕೋಟಿ ರೂಪಾಯಿ ತನಕ ಪಿಕ್ಚರ್
ಸುಮಾರು 50 ಕೋಟಿ ರೂಪಾಯಿ ಅದರಲ್ಲಿ ಇನ್ಕಮ್ ಬಂದಿದೆ. 50 ಕೋಟಿಯಿಂದ ಅರ್ಧ ಅವರಿಗೆ ಅರ್ಧ ನನಗೆ, ಆಮೇಲೆ ಅದನ್ನ ಅರ್ಧ ನಾವು ಗೌರ್ಮೆಂಟ್ಗೆ ಕೊಡಬೇಕು. 12 ಕೋಟಿ ರೂಪಾಯಿಯನ್ನು ಟ್ಯಾಕ್ಸನ್ನು ಕಟ್ಟಬೇಕು. ಇದು ಹೇಳಿದ್ರೆ ಯಾಕಂತ ಕೇಳಿದ್ರೆ ಈ ಪಿಕ್ಚರ್ ಒಂದು ವಿಶೇಷ ಇದೆ. ಅದು ಖಾಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ ಸಂಬಂಧಪಟ್ಟ ಫಿಲ್ಮ್ ಆಗಿತ್ತು. ಅದನ್ನು ಕನ್ನಡದವರಿಗೆ ಈಗ ಹಚ್ಚಿಕೊಂಡು ದೇವರಿಗೆ ಗೊತ್ತಿಲ್ಲ. ಹೈಯೆಸ್ಟ್ ಲೈಕ್ ಮಾಡಿದೆ ಅಂತ ಕೇಳಿದ್ರೆ ಉತ್ತರ ಕನ್ನಡದವರು. ಕನ್ನಡದವ್ರನ್ನ ಬೆಸ್ಟಾಗಿ ಆ ಫಿಲ್ಮನ್ನು 3 ಸಾಲ 4 ಸಾಲ ನೋಡಿ ಆ ಪಿಕ್ಚರ್ ಇಟ್ಟಾಗ ಕಾರಣ ಯಾರು ಅಂತ ಕೇಳಿದ್ರೆ ಕನ್ನಡದವರು ಟೋಟಲ್. ಅದಕ್ಕೋಸ್ಕರ ನಮ್ಮ ಪಿಕ್ಚರ್ ತಂಡ ಈಗ ಒಂದು ನಿರ್ಣಯವನ್ನು ಮಾಡಿದೆ. ಭಾಳ ಸದ್ಯದಲ್ಲಿ ಒಂದು 3-4 ತಿಂಗಳಲ್ಲಿ ಒಂದು ಫಿಲ್ಮ್ ಬರ್ತದೆ. ಫಿಲ್ಮ್ ಕನ್ನಡದಲ್ಲೇ ಬರ್ತದೆ. ಆ ಕನ್ನಡ ಯಾವ ಥರ ಇರ್ತದೆ, ಹುಬ್ಬಳ್ಳಿ ಕನ್ನಡದಲ್ಲಿ ಬರ್ತದೆ. ಹುಬ್ಬಳ್ಳಿ ಕನ್ನಡ ಯಾವುದೇ ಪಿಕ್ಚರ್ ಬರಲಿಲ್ಲ. ಆಗ ಚಿಕ್ಕ ಮಟ್ಟದ ನಾವು ಹುಬ್ಬಳ್ಳಿ ಕನ್ನಡದ ಪಿಕ್ಚರ್ ಮಾಡೋರಿದ್ದೆ. ಅದನ್ನು ಕೂಡ ತಾವೆಲ್ಲರೂ ನೋಡಬೇಕು. ಮತ್ತು ನನ್ನ ಬಗ್ಗೆ ತುಂಬ ಹೇಳಿದ್ವಿ. ಅದು ಹೇಳಿದ್ರೆ ಇವರು ಕೂಡ ನಾನು ಇವತ್ತು ಕೂಡ ಯಾವುದು ಮುಂಚೆನೇ ಕೂತ್ಕೊಂಡು ಸನ್ಮಾನ ತಗೊಳ್ಳೋದು ಭಾಳ ಕಡಿಮೆ. ಆದರೆ ನಿಮ್ಗೆ ಅಲ್ಲೊಂದು ಲೀಸ್ಟ್ ಬರ್ತಿತ್ತು, ಇಂತಿಂದವರು ಈ ಸಾಲ ಎಲ್ಲ ಆಗ್ತಾರೆ ಅಂತ. ನನ್ನ ಅಲ್ಲೇ ನಿಂತುಕೊಂಡು ಮಾಡಿದ್ರೆ ಅವರಿಗೆ ಬೇಸರ ಆಗುವಂಥ ಉದ್ದೇಶದಿಂದ ನಾನು ಕೂತ್ಕೊಂಡದ್ದು. ಸನ್ಮಾನಗಳು ಬಂದಾಗ ನಮಗೆ ಜವಾಬ್ದಾರಿ ಹೆಚ್ಚು ಮಾತುಗಳಿಗೆ ಅಲ್ಲ, ಅದು ನಿಜವಾದ ಅರ್ಥದಲ್ಲಿ ಕೂಡ ನಾವು ಸನ್ಮಾನ ತಗೊಂಡಾಗ ಅದರ ಅರ್ಥ ಏನಾಗ್ತದೆ, ಕೈ ಸ್ಟೇಜಲ್ಲಿ ತಗೊಂಡು ಸನ್ಮಾನ ತಗೊಂಡು ಹೋದರೆ ಅದಕ್ಕೆ ವ್ಯಾಲ್ಯೂಸ್ ಇರುವುದಿಲ್ಲ. ವ್ಯಾಲ್ಯೂ ಬರಬೇಕಾದ್ರೆ ನಾವು ಸಂಘಟನೆ ತೊಡಗಿಸ್ಕೊಳ್ಬೇಕು. ಆಗ ಮಾತ್ರ ಆ ಸಾಧನೆಗಳಿಗೆ ಅರ್ಥ ಆಗ್ತದೆ ಅಂತ ಹೇಳುತ್ತಾ, ಈಗ ನಾನು ಕಲ್ತದ್ದು ಏನು ಅಂತ ಕೇಳಿ ನನ್ನ ವಿದ್ಯಾಭ್ಯಾಸವಾಗಿ ಯಾರು ಹೇಳಿಲ್ಲ. ಎಷ್ಟು ಕಲ್ತಿರ್ಬೋದು ನಾನು? ಫೋರ್ತ್ ಸ್ಟ್ಯಾಂಡರ್ಡ್ 10ನೇ ಮೇಲೆ ನಾನು 10ನೇ ಕ್ಲಾಸಲ್ಲಿ 5 ಸಲ ಫೇಲ್. ಯಾಕಂದರೆ 1 ಸಲ ಫೇಲ್ ಆದಾಗ ಆಗಿನ ಓದಿನಲ್ಲಿ ಕರ್ನಾಟಕ ಸರ್ಕಾರದಿಂದ 40,000 ರೂಪಾಯಿ 10ನೇ ಕ್ಲಾಸ್ ಪಾಸ್ ಆದವರಿಗೆ ಒಂದು ಲೋನ್ ಕೊಡ್ತಾ ಇದ್ರು. ಅದರಲ್ಲಿ 25,000 ಕಟ್ಟಲಿಕ್ಕಿಲ್ಲ, 15,000 ಕಟ್ಟಬೇಕು. ಅಷ್ಟೊಂದು ಪೈಸೆ ಸೋಷಿಯಲ್ ಸ್ಟಡೀಸಲ್ಲಿ ಒಂದು ಬಾಕಿ ಇತ್ತು ನನ್ನ ಸಮಾಜ ಪುಸ್ತಕ. ಅದನ್ನು 5 ಸಲ ಬಂದಾಗ ನಾನು ಪಾಸ್ ಆದೆ. ನಾನು ಪಾಸ್ ಆದಾಗ ಎಷ್ಟು ಫೀಸ್ ಮುಗಿದಿತ್ತು. ಇನ್ನೊಂದು ಕಾಲ ಬಂದಿದ್ದ ನಾನು ಮುಂದೆ ಹೊರಡೋಕೆ ಪಡೆದಿದ್ದ ನನ್ನ ಈ ಬೆಳವಣಿಗೆಗಳು ಶುರುವಾಯಿತು. ಆದರೆ ಈಗ ನಮ್ಮದು 2 ಕಾಲೇಜ್ ಇದೆ, ಹೇಳಲಿಕ್ಕೆ ಬರ್ತೇನೆ. ನಾನು ಯಾರಿಗಾದ್ರೂ 11th to 12th ಓದುವ ಮಕ್ಕಳಿದ್ರೆ ನನ್ನದು ಕಾಲೇಜ್ ಇದೆ. ನನ್ನಿಂದ ಏನು ಸಹಾಯ ಬೇಕಾದ್ರೂ ಮಾಡ್ತೇನೆ. ನಾನು ಒಂದು ಬೆಟ್ಟಗಳಲ್ಲಿ ಒಂದು ವೇಣುನಲ್ಲಿ ಕಾಲೇಜ್ ಬೋರ್ಡಿಂಗ್ ಸ್ಕೂಲ್ ಕಾಲೇಜ್ ಮಾಡಿದೆ. ಒಳ್ಳೆ ರಿಸಲ್ಟ್ ಬಂದಿದೆ. ಒಂದು JNE 99.9 ರಿಸಲ್ಟ್ ಬಂದಿದೆ ಪ್ರಥಮ ಬಾರಿಗೆ. ಅದು ವ್ಯಾಪಾರ ಹೇಳಿದ್ದಲ್ಲ, ಯಾರಿಗಾದರೂ ಆ ಊರಲ್ಲಿ ಅಂತ ಅವಶ್ಯಕತೆ ಬಿದ್ದಲ್ಲಿ ತಾವುಗಳು ಹೇಳಬಹುದು. ಮತ್ತು ನಾನು 10ನೇ ಕ್ಲಾಸ್ ಫೈಲ್ ಆದರೂ ಕೂಡ ಇಲ್ಲಿ ಯಾರೋ ಆಲೋ ಸ್ಟೂಡೆಂಟ್ ಯಾರು ಪ್ರೈಸನ್ನು ತಗೊಂಡು ಇಲ್ಲಿ ಇರ್ಬೋದು ಆಲೋಚಿಸ್ಬೋದು. ನಾನು ಆಲೋಚನೆಗೆ MBA ಸ್ಟೂಡೆಂಟಿಗೆ ಪ್ರತಿ ವರ್ಷ 2 ಗಂಟೆ ಸ್ಪೀಚ್ ಕೊಡಲಿಕ್ಕೆ ಹೋಗ್ತೇನೆ ನಾನು MBA ಸ್ಟೂಡೆಂಟ್ಸಿಗೆ. ಅಂದರೆ ಬಿಸ್ನೆಸ್ ಟ್ರೈನಲ್ಲಿ ಏನು ಅಂತ ಕೇಳಿದರೆ ಪುಸ್ತಕಕ್ಕಿಂತ ನಿಜ ರೂಪದ ಅನುಭವಗಳಿದೆ. ಅದನ್ನು ನಾನು 3 ಕಾಲೇಜಿಗೆ, ಕ್ರಿಯೇಟಿವ್ ಕಾಲೇಜು, SDM ಕಾಲೇಜ್ ಮತ್ತು ಆಳ್ವಾಸ್ ಕಾಲೇಜಿಗೆ ಪ್ರತಿ ವರ್ಷ ಹೋಗ್ತೇನೆ. ಕಲಿಕೆ ಅಂತ ಎಲ್ಲ ಆಗದಂತೆಲ್ಲ, ಕಲಿಕೆ ಬೇಕೇ ಬೇಕು. ಇನ್ನೊಂದು ಅನುಭವಗಳು ಭಾಳ ಪ್ರಾಮುಖ್ಯತೆ ಅಂತ ಹೇಳುತ್ತಾ ನನಗೆ ಬಂದಿದ್ದೇನೆ. ಸಂಘಟನೆ ನಡೆಸಬೇಕಂದ್ರೆ ದೇವಸ್ಥಾನಕ್ಕೆ ಹೋದರೆ ಹೂ ಇಟ್ಕೊಂಡು ಹೋಗಬೇಕು, ಮಿತ್ರ ಮನೆಗೆ ಹೋದಾಗ ತಿಂಡಿ ಇಟ್ಕೊಂಡು ಹೋಗಬೇಕು, ಸಂಘಕ್ಕೆ ಬಂದಾಗ ಏನಾದರೂ ಕೊಟ್ಟು ಹೋಗ್ಬೇಕಂತ ಇದೆ. ನನಗೆ ಅಲ್ಲಿ ಅದು ಹೇಳುವ ಪ್ರಶ್ನೆಗೆ ಭಾಳ ಕಡಿಮೆ. ನಾನು ಇನ್ನೊಂದು ಸಲ ಬರಬೇಕಂತ ಇದೆ, ಅದೆಲ್ಲ ದೇವರ ಇಚ್ಛೆ. ಆದರೆ ಈ ವರ್ಷದಿಂದಲೇ ಪ್ರತಿ ವರ್ಷ ಎಲ್ಲಿ ತನಕ ಈ ವಾಪಿಯ ಕನ್ನಡ ಸಂಘ ಇರ್ತದೆ ಅಲ್ಲಿ ತನಕ ಪ್ರತಿ ವರ್ಷ 50,000 ರೂಪಾಯಿ ಕೊಡುವ ಹಾಗೆ ನಾನು ವ್ಯವಸ್ಥೆ ಮಾಡಿದ್ದೇನೆ. ಎಲ್ಲಿ ತನಕ ಅಲ್ಲಿ ತನಕ ಪ್ರತಿ ವರ್ಷ ಈ ಹಣ ಬರ್ತಾ ಇರ್ತದೆ. ನಿಮ್ಮೆಲ್ಲ ಕಾರ್ಯಕ್ರಮ ನೋಡಿ ಬಹಳ ಸಂತೋಷ ಆಗಿದೆ. ಇಂಥ ಕಾರ್ಯಕ್ರಮ ಮುಂದುವರಿದೆ. ಕಾರಣಗಳು ಹೇಳಿದ್ರು ಎಂತಂದ್ರೆ ನಾವೆಲ್ಲ ನೇರ ಸ್ವಭಾವದವರು ಮಾತಾಡೋ ಅವರಿಗೆ ನಾವು ಕೂಡ ಹಾಗೆ ಸಂಘಟನೆ ಇನ್ನೂ ಹೇಳ್ತೀವಿ. ನಾವೆಲ್ಲ ಮಾತಾಡೋದು ಯಾಕಂತ ಹೇಳಿದ್ರೆ ಸಂಘ ಬೆಳಿಬೇಕಂತ ವೈಯಕ್ತಿಕವಾಗಿ ಯಾರ ಹತ್ರ ಏನೂ ಇಲ್ಲ. ಶ್ರೀಮತಿ ಕಾರಂತ ಅವರು ದಿವಸ ಫೋನ್ ಮಾಡ್ತಿಲ್ಲ, ನಾನು ಬರ್ತೇನೆ, ನನಗೆ ಎಂಥದ್ದು ಬೇಡ, ನನ್ನ ವ್ಯವಸ್ಥೆ ನಾನೇ ಮಾಡಿಕೊಡ್ತು, ನಾನು ಯಾರಿಗೂ ಉಪದ್ರ ಮಾಡೋದಿಲ್ಲ. ನಮ್ಮವರು ಕೂಡ ಬೆಳಿಗ್ಗೆ ಯಾವುದು ಬೇಡ, ನಾನು ನನ್ನಷ್ಟಕ್ಕೆ ಬರ್ತೇನೆ ಅಂತೇಳಿ ನಮಗೆ ಹೋದಲ್ಲೆಲ್ಲ ಮನೆಗೆ ಬಂದಾಗ ಆಗಿದೆ. ನನಗೆ ಇಲ್ಲಿ ಬಾಲಕೃಷ್ಣರು, ಇಲ್ಲಿ ಬಂದ ಕಾರಂತರು, ಈ ಸಂಘಟನೆಗೆ ಬಂದಾಗ ನನಗೆ ಅನಿಸೇ ಇಲ್ಲ. ಭಾಳ ಒಳ್ಳೆ ರೀತಿಯ ಕಾರ್ಯಕ್ರಮ, ಎಲ್ಲ ಸುತ್ತಾಡಿ ನೋಡಿ ಭಾಳ ಚೆಂದ ಕಾರ್ಯಕ್ರಮ. ದೇವರಲ್ಲಿ ಇಷ್ಟ ಪ್ರಾರ್ಥನೆ. ಇನ್ನೊಂದು ಜನ್ಮ ಇದ್ದರೆ ಅದು ಕರ್ನಾಟಕದ ಊರಲ್ಲಿ ಸಿಗುವಂತಾಗಲಿ, ಇನ್ನೊಂದು ಜನ್ಮ ಇದ್ದರೆ ನನ್ನ ತಾಯಿಯ ಹೊಟ್ಟೆಯಲ್ಲಿ ಮಗದಮ್ಮ ಹುಟ್ಟಿ ಬರುವಂತೆ, ನಾವೆಲ್ಲ ಇಂಥ ಒಳ್ಳೆಯ ಕೆಲಸಗಳಿಗೆ ಸಾಕ್ಷಿ ಆಗುವಂತೆ ತಮ್ಮೇ ಶೀರ್ಷಿಕೆ ಇದೆ. ಸಂಘ ಬೆಳೆಯಲಿ, ಮುಂದೆ ಸಾಗಲಿ, ದೂರ ತೀರವ ಸೇರಲಿ, ತಮ್ಮದೇ ವಾಪಿ ಕನ್ನಡ ಸಂಘದ ಮಾತಿನಂತೆ ಈ ಸಂಘ ಮುಂದಿರಲಿ ಅಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದೆಂದು ಮಾತು ಮುಗಿದ್ದೇನೆ. ಜೈ ಶ್ರೀರಾಮ್.
ತುಂಬ ಮಾದರಿಯಾಗಿದೆ ಸರ್. ನಾವು ನಮ್ಮ ವಾಪಿಕ ನಡೆಸಲಿಕ್ಕೆ ಆಗಾಗ ಬರ್ತಾ ಇರಿ ಸರ್. ಧನ್ಯವಾದ. 2026ನೇ ಕನ್ನಡ ಸಂಘದ ಕ್ರೀಡಾಕೂಟದ ಬಹುಮಾನ ವಿತರಣೆ. ಮುಂದಿನ ಬಹುಮಾನ ವಿತರಣೆ ಮಾಡಲು ಮುಂದೆ ಬನ್ನಿ. Seventh standard to 10th standard boys, Vedant Mandalkar. Vedant. Vedant. Prajwal Kaujalagi. Vedant Mandalkar. Ball throw third. Prajwal Kaujalagi. 50 meter fast. Ball throw second. Wicket. One leg first. 50 meter second. उनको कवर रहता है इसलिए Saleh Shetty. 50 meter third. Ball throw first. Naveen Chikarangi. One leg race second. Madhusri Dindore. One leg race third. Geetika Rao. 50 meter second. Okay, look here straight, smile. Prisha Shetty. Look here. One leg race first. 50 meter first. Ball throw first. Naveen Chikarangi. Okay, look here. 50 meter third. Dhanashree Shetty. Okay, look here. Dhanashree Shetty. Okay, look here. Arun Belvegi. 50 meter race second. Ball throw second. Okay, look here straight. Sindhu Chindri. One leg race second. Pradeep G. Shetty. One leg race first. 50 meter first. Ball throw first. Pradeep G. Shetty. One leg race first. 50 meter first. Ball throw first. Rutika Rai. Okay, look here, sir. Rutika Rai. One leg race first. 50 meter ball race first. Ball throw first. Okay, look here, smile. One leg race second. 50 meter second. Swati Virgi. Okay, look here. One leg race third. 50 meter third. Ball throw third. Swati Himani. One leg race third. 50 meter third. Ball throw third. Sindhu Gowda. Age 46 to 35 years. Sindhu Gowda. One leg race third. One leg race second. Ball throw first. Rajashri Patil. Lemon spoon third. Rajashri Patil.
lemon spoon third. Swati Allapure. Okay, look here straight. Swati Allapure. Lemon spoon second. Shivasini Kudavale. Okay, look here straight. One leg fast, 100 meter fast. Okay, look here straight. Smile. One leg raise third, Vasanthi Kulkarni. One leg raise third, short put third. Ashwini Chikkanagi. Okay, look here. 100 meter 8 second. Rohan Chikkanur. Dr. Rohan sir. Okay, look here straight. Lemon spoon third, one leg raise second, 100 meter race third. Parmeshwar Patil. One leg race third, short put first. Sangamesh Vijay. Lemon spoon second, one leg race first, 100 meter race second, short put first. Lemon spoon first, 100 meter first, short put second. Okay. Chetan sir, look here, look here. One photo please. Sir, one photo. Tray. Okay. Vasanthi Bhatt. Lemon spoon third. Sangeeta Shetty. Okay, look here. Second, 100 meter second. Sulekha Bibi, short put third. Ashalata Shetty, lemon spoon second. One leg race third, 100 meter third, short put second. Look here straight. Okay. Jayashree Shetty. One leg race first. Prafulla Shetty. Okay, look here straight. One leg race first. 100 meter first. Short put first. Okay. India P. Sankera. Short put second. Okay, look here straight. Madan sir. ತೆರೆಯುತ್ತಿದೆ ಹೊರಟಿರುವ ನಸುಕಿನಲಿ ಹೂ ತೆರೆಯುತ್ತಿದೆ ಹೊರಟಿರುವ ನಸುಕಿನಲಿ ತೊರೆಯದೆಯೇ ಕುಣಿಯುತ್ತಿದೆ ಮನಸ್ಸಿನಲ್ಲಿ ತಂಗಾಳಿ ಬೀಸೋದು ಹೀಗೆ ಯಾವ ಊರ ಮಳೆಗೆ